ಎಲ್ಲರಿಗೂ ನಮಸ್ಕಾರ. ನಾವು ಪೂಜೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳಿಗೂ ಅದರದೇ ಆದ ಮಹತ್ವವಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಕಾರಣಗಳೂ ಇವೆ. ದೇವರ ಕೋಣೆಯಲ್ಲಿ ಪೂಜೆಗೆಂದು ಅನೇಕ ವಸ್ತುಗಳನ್ನು ಇಡಲಾಗುತ್ತದೆ. ಅವುಗಳಲ್ಲಿ ನೀರು ಕೂಡ ಒಂದು. ಸ್ನೇಹಿತರೆ, ದೇವರ ಮನೆಯಲ್ಲಿರುವ ನೀರನ್ನು ಏನು ಮಾಡಬೇಕು, ಹೇಗೆ ಬಳಸಬೇಕು, ಇದನ್ನು ಅಡುಗೆಯಲ್ಲಿ ಬಳಸಬಹುದಾ ಅಥವಾ ತೀರ್ಥವಾಗಿ ಕುಡಿಯಬಹುದಾ ಎಂದು ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿರುತ್ತದೆ. ಶಾಸ್ತ್ರಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳಿಸಲಾಗಿದೆ. ಹಾಗೆ ನೀರಿನಿಂದ ನಮ್ಮ ಮನೆಗೆ ದುಡ್ಡನ್ನು ಹೇಗೆ ಬರುವಂತೆ ಮಾಡುವುದು? ಎಷ್ಟೇ ದುಡಿದರೂ ಹಣ ನಿಲ್ಲುವುದೇ ಇಲ್ಲ, ನೀರಿನಂತೆ ಖರ್ಚಾಗುತ್ತದೆ ಎನ್ನುವರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಶಾಸ್ತ್ರಗಳಲ್ಲಿ ಒಂದು ಲೋಟದ ನೀರಿನಿಂದ ಮಾಡುವಂತ ಪರಿಹಾರಗಳನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಮೊದಲಿಗೆ ಕೆಲವರಿಗೆ ಬೆಳಿಗ್ಗೆ ಬಾಗಿಲಿನ ಮುಂದೆ ನೀರು ಯಾವ ಸಮಯದಲ್ಲಿ ಹಾಕಬೇಕು, ಬಾಗಿಲಿಗೆ ನೀರು ಹಾಕಲು ಸರಿಯಾದ ಸಮಯ ಯಾವುದು, ಸರಿಯಾದ ವಿಧಿವಿಧಾನ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬೆಳಗ್ಗೆ ಬಾಗಿಲಿನ ಮುಂದೆ ನೀರು ಹಾಕುವ ಮುಂಚೆ ಹಿಂದಿನ ದಿನ ರಾತ್ರಿಯೇ ಒಂದು ಲೋಟ ಅಥವಾ ಚೆಂಬು ಅಥವಾ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ನಿಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಇಡಬೇಕು. ಬೆಳಗ್ಗೆ ಎದ್ದ ಕೂಡಲೇ ಈ ನೀರನ್ನು ಮುಖ್ಯ ದ್ವಾರದ ಮುಂದೆ ಚಿಮುಕಿಸಬೇಕು. ವಾಸ್ತುಶಾಸ್ತ್ರಗಳ ಪ್ರಕಾರ ಈ ನೀರಿನ ಉಪಾಯದಿಂದ ಮನೆಯಲ್ಲಿರುವ ಆರ್ಥಿಕ ಸಂಕಷ್ಟಗಳು, ಹಣದ ಅನಾವಶ್ಯಕ ಖರ್ಚು, ಬಡತನ, ಕ್ಲೇಶ, ಜಗಳಗಳು, ಮನಸ್ತಾಪಗಳು ಇಂತಹ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಈ ಒಂದು ಸುಲಭದ ಕೆಲಸ ಮಾಡುವುದರಿಂದ ಮನೆಯಲ್ಲಿರುವ ಕಷ್ಟಗಳು, ವಾಸ್ತು ದೋಷಗಳು, ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತವೆ. ಕೆಲವರ ಮನೆಯಲ್ಲಿ ಎಲ್ಲವೂ ಸರಿಯಾಗಿಯೇ ಇರುತ್ತದೆ. ಇದ್ದಕ್ಕಿದ್ದಂತೆ ಅರ್ಥವಿಲ್ಲದ ಜಗಳಗಳು, ಅನಾವಶ್ಯಕ ಮನಸ್ತಾಪಗಳು, ಕಳಂಕ, ಕಣ್ಣೀರು, ದ್ವೇಷ, ಹಣವು ನಿಲ್ಲದೆ ಖರ್ಚಾಗುವುದು ಹೆಚ್ಚಾಗುತ್ತದೆ. ಇದಕ್ಕೆಲ್ಲ ಕಾರಣ ಕೆಟ್ಟ ದೃಷ್ಟಿ. ಈ ಪರಿಹಾರ ಮಾಡುವುದರಿಂದ ಕೆಲವೇ ದಿನಗಳಲ್ಲಿ ಈ ಸಮಸ್ಯೆಗಳು ಕಡಿಮೆಯಾಗಲು ಆರಂಭಿಸುತ್ತದೆ. ಸ್ನೇಹಿತರೆ, ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿಡುವ ಈ ಒಂದು ಲೋಟದ ನೀರನ್ನು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಬಾಗಿಲಿನ ಮುಂದೆ ಚಿಮುಕಿಸಬೇಕು. ನಂತರ ಬೇರೆ ಶುದ್ಧವಾದ ನೀರಿನಿಂದ ಪ್ರತಿ ದಿನದಂತೆ ಬಾಗಿಲಿನ ಮುಂದೆ ನೀರು ಹಾಕಿ ತೊಳೆದು ರಂಗೋಲಿ ಹಾಕಬಹುದು. ಸ್ನೇಹಿತರೆ, ಮತ್ತೊಂದು ವಿಷಯವೇನೆಂದರೆ ಈ ನೀರನ್ನು ಹೊಸ್ತಿಲಿನ ಮುಂದೆ ಚಿಮುಕಿಸಲು ಸ್ನಾನ ಮಾಡಿರಲೇಬೇಕೆಂಬ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಹಿಂದಿನ ದಿನ ರಾತ್ರಿ ಅಡುಗೆ ಮನೆಯಲ್ಲಿಟ್ಟಿರುವ ನೀರಿನ ಲೋಟವನ್ನು ತೆಗೆದು ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನು ನೆನೆದು, ಮಹಾಲಕ್ಷ್ಮೀ ದೇವಿ ನಾರಾಯಣ ಸಮೇತವಾಗಿ ನಮ್ಮ ಮನೆಗೆ ಬಾರಮ್ಮ ಎಂದು ಹೇಳಿಕೊಂಡು ನೀರನ್ನು ಬಾಗಿಲಿನ ಮುಂದೆ ಚಿಮುಕಿಸಬೇಕು. ಇದರ ನಂತರ ನೀವು ಯಾವಾಗ ಬೇಕಾದರೂ ಗುಡಿಸಿ ಅಂಗಳವನ್ನು ತೊಳೆಯಬಹುದು. ಹಾಸಿಗೆಯಿಂದ ಎದ್ದ ಕೂಡಲೇ ಇಷ್ಟ ದೇವರನ್ನು ಅಥವಾ ಮನೆಯ ದೇವರನ್ನು ನೆನೆದು ನಮಸ್ಕರಿಸಬೇಕು. ನಂತರ ನೆಲವನ್ನು ಸ್ಪರ್ಶಿಸಿ ನಮಸ್ಕರಿಸಬೇಕು. ಆಮೇಲೆ ಬೇರೆ ಕೆಲಸಗಳನ್ನು ಮಾಡಬೇಕು. ಈ ಸರಳ ಉಪಾಯವನ್ನು ಮಾಡಿ ಜೀವನದಲ್ಲಿರುವ ಎಲ್ಲ ಸಂಕಷ್ಟಗಳು ಕಡಿಮೆಯಾಗಲು ಆರಂಭಿಸುತ್ತದೆ. ಸ್ನೇಹಿತರೆ, ಈಗ ದೇವರ ಕೋಣೆಯಲ್ಲಿಡುವ ನೀರಿನ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಈಗ ನೀರನ್ನು ದೇವರ ಮನೆಯಲ್ಲಿಡುವುದು ಅತ್ಯಂತ ಪ್ರಾಮುಖ್ಯವಾದದ್ದು. ನೀರಿಗೆ ಎಲ್ಲ ರೀತಿಯ ಪಾಸಿಟಿವ್ ಎನರ್ಜಿಯನ್ನು ಸೆಳೆದುಕೊಂಡು ತನ್ನಲ್ಲಿಟ್ಟುಕೊಳ್ಳುವ ಶಕ್ತಿ ಇದೆ. ಹಾಗಾಗಿ ಪೂಜೆ ಮಾಡುವಾಗ ದೇವರ ಮನೆಯಲ್ಲಿ ಒಂದು ಲೋಟ ನೀರನ್ನು ಇಡಲೇಬೇಕು. ನಂತರ ದೀಪಗಳನ್ನು ಹಚ್ಚಬೇಕು. ದೇವರ ಮನೆಯಲ್ಲಿರುವ ನೀರನ್ನು ಮಾರನೆಯ ದಿನ ಪೂಜೆ ಮಾಡುವ ಮುಂಚೆ ತೆಗೆದು ನೀರನ್ನು ಮನೆಯ ಎಲ್ಲ ಮೂಲೆಗಳಲ್ಲಿ ಎರಚಬೇಕು. ಈ ನೀರಿನಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿರುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು
ಕೆಟ್ಟ ದೃಷ್ಟಿಗಳು ದೂರವಾಗುತ್ತದೆ. ಇದೇ ನೀರನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿಯೂ ಚಿಮುಕಿಸಬಹುದು. ಸ್ನೇಹಿತರೆ, ದೇವರ ಕೋಣೆಯಲ್ಲಿಡುವ ನೀರಿಗೆ ಅತ್ಯಂತವಾದ ಮಹತ್ವವಿದೆ. ದೇವರು ಇದೇ ನೀರನ್ನು ಸ್ವೀಕಾರ ಮಾಡುತ್ತಾರೆ. ಪ್ರತಿದಿನ ದೇವರಿಗೆ ನೈವೇದ್ಯ ಮಾಡಲು ಸಾಧ್ಯವಿಲ್ಲದಿದ್ದರೆ 1 ಲೋಟ ನೀರನ್ನು ಇಟ್ಟರೆ ಸಾಕು, ಪೂಜೆಯ ಫಲ ಪೂರ್ತಿಯಾಗಿ ಸಿಗುತ್ತದೆ. ಸ್ನೇಹಿತರೆ, ಈ ನೀರನ್ನು ಎಂದಿಗೂ ತುಳಸಿ ಗಿಡದಲ್ಲಿ ಹಾಕಬಾರದು, ಏಕೆಂದರೆ ಈ ನೀರನ್ನು ನಿಮ್ಮ ಮನೆಯಲ್ಲಿರುವ ಎಲ್ಲ ದೇವರು ಸ್ವೀಕಾರ ಮಾಡಿರುತ್ತಾರೆ. ನಿಮ್ಮ ಮನೆಯಲ್ಲಿ ಕೃಷ್ಣ ಅಥವಾ ವಿಷ್ಣು ಮಾತ್ರವಿದ್ದರೆ ಅವರಿಗೆ ಅರ್ಪಿಸಿರುವ 1 ಲೋಟದ ನೀರನ್ನು ತುಳಸಿ ಗಿಡಕ್ಕೆ ಹಾಕಬಹುದು. ಇಲ್ಲವಾದರೆ ಬೇರೆ ಯಾವುದಾದರೂ ಗಿಡಕ್ಕೆ ಹಾಕಬಹುದು. ಶಾಸ್ತ್ರಗಳ ಪ್ರಕಾರ ಯಾರು ದೇವರಿಗೆ ನೀರನ್ನು ಅರ್ಪಿಸುವುದಿಲ್ಲವೋ ಅವರ ಮನೆಯಲ್ಲಿ ಕಷ್ಟಗಳು ತಪ್ಪಿದ್ದಲ್ಲ. ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ಲಾಸ್ ಆಗುವುದು, ಕೆಟ್ಟ ಕಣ್ಣು ದೃಷ್ಟಿಯಿಂದ ತೊಂದರೆಗಳಾಗುತ್ತಿದ್ದರೆ ಈ ಉಪಾಯವನ್ನು ನಂಬಿಕೆಯಿಂದ ಮಾಡಿ. ಈ ನೀರು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತವೆ. ಇದನ್ನು ಸರಿಯಾಗಿ ಬಳಸಿದರೆ ಜೀವನದಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡಬಹುದು. ಈ ಉಪಾಯವನ್ನು ಪ್ರತಿದಿನ ನಿಷ್ಠೆಯಿಂದ ಮಾಡಿದರೆ ಖಂಡಿತ ಲಾಭವಾಗುತ್ತದೆ. ಆದಷ್ಟು ತಾಮ್ರದ ಲೋಟವನ್ನು ಮಾತ್ರ ಬಳಸಿ. ಸ್ಟೀಲ್ ಪಾತ್ರೆಗಳನ್ನು ಪೂಜೆಯಲ್ಲಿ ಬಳಸಬೇಡಿ. ಇದರಿಂದ ಶನಿಯು ಕೋಪಗೊಳ್ಳುತ್ತಾನೆ. ದೇವರ ಕೋಣೆಯಲ್ಲಿ ಅಥವಾ ಮನೆಯ ಉತ್ತರ ಮತ್ತು ಈಶಾನ್ಯ ಮೂಲೆಯಲ್ಲಿ ನೀರನ್ನು ಇಡುವುದು ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅದಕ್ಕಾಗಿಯೇ ದೇವರ ಕೋಣೆಯಲ್ಲಿ ನೀರಿನ ಪಾತ್ರೆಯನ್ನು ಇಡಲಾಗುತ್ತದೆ. ಪೂಜಾ ಸ್ಥಳಗಳಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಂಬಿಕೆಯ ಪ್ರಕಾರ ನೀರನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.